ಪ್ರಶಾಂತ್, ಪೌರಾಣಿಕ ಹಿನ್ನೆಲೆಯಿಂದ ಮಾತಾಡ್ತಾ ಹೋಗ್ತೀವಿ ನಾವು. ಅದು ಶುರುವಾಗೋದ್ರು ಸಮುದ್ರ ಮಂಥನದಿಂದ. ನೋಡಿ, ನೀವು ಪೌರಾಣಿಕ ಐತಿಹ್ಯಗಳನ್ನು ತೆಗೆದು ನೋಡಿದಾಗ ಕೂರ್ಮಾವತಾರ, ನಿಮಗೆ ಭಾಗವತದಲ್ಲೇನು ಕೂರ್ಮಾವತಾರ ಬರುತ್ತೆ, 2ನೇ ಅವತಾರ. ಆ ಸಂದರ್ಭದಲ್ಲಿ ಸಮುದ್ರ ಮಥನದ ಒಂದು ಕಥೆ ಇದೆ. ದೇವ ಮತ್ತು ದಾನವರ ನಡುವೆ ಸಮುದ್ರ ಮಥನ ನಡೆದು ಯಾಕೆ ನಡೀತು ಅಂತ ನೀವು ನೋಡಿದಾಗ, ದುರ್ವಾಸ ಮುನಿಗಳು ಇಂದ್ರನ ಪೂಜೆ ಮಾಡ್ತಿದ್ರಂತೆ. ಇಂದ್ರನ ಪೂಜೆ ಮಾಡುವಾಗ ಅವರೊಂದು ಮಾಲೆಯನ್ನು ಇಂದ್ರನಿಗೆ ಹಾಕ್ತಾರೆ. ಇಂದ್ರ ಆ ಮಾಲೆಯನ್ನು ತೆಗೆದು ತನ್ನ ವಾಹನ ಐರಾವತನಿಗೆ ಹಾಕ್ತಾರೆ. ಐರಾವತ ಸಹಜವಾಗಿ ಆ ಮಾಲೆಯನ್ನು ತೆಗೆದು ಕೆಳಗೆ ಹಾಕುತ್ತೆ. ದುರ್ವಾಸ ಮುನಿಗಳಿಗೆ ಸಿಟ್ಟು ಬರುತ್ತೆ. ಇಂದ್ರನಿಗೆ ಶಾಪವನ್ನು ಕೊಡ್ತಾರೆ, ಪಾತಾಳಕ್ಕೆ ಹೋಗುವಂತ. ಅಲ್ಲಿಂದ ಈ ಸಮುದ್ರ ಮಥನದ, ಅಂದರೆ ನಿಮಗೆ ಪೌರಾಣಿಕ ಕಥೆಗಳನ್ನೇ ನೀವು ತೆಗೆದುಕೊಳ್ಳೋದಾದರೆ ಅಲ್ಲಿಂದ ಈ ಸಮುದ್ರ ಮಥನದ ಬರುತ್ತೆ. ಮೊದಲು ವಿಷ ಬರುತ್ತೆ ದೇವದಾನವರ ನಡುವೆ ನಡೆದಾಗ, ಅದನ್ನು ಈಶ್ವರ ಧಾರಣೆ ಮಾಡ್ತಾನೆ. ನಂತರ ಕಾಮಧೇನು ಬರುತ್ತೆ, ಕೌಸ್ತುಭಮಣಿ ಬರುತ್ತೆ, ಕೊನೆಗೆ ಅಮೃತ ಬರುತ್ತೆ. ಈ ಅಮೃತದ ಪ್ರಾಪ್ತಿಗಾಗಿಯೇ ಈ ಒಂದು ಸಮುದ್ರ ಮಥನ ನಡೆದಿರುತ್ತೆ. ಆಗ ಅದು ಇಲ್ಲ, ದಾನವರಿಗೆ ಸಿಗಬಾರ್ದು ಅನ್ನೋದು ಕಾರಣದಿಂದ ವಿಷ್ಣು ಮೋಹಿನಿಯ ರೂಪ ಧರಿಸಿ ಅದೇನು ಕುಂಭ, ಆ ಕೊಡ, ಅಮೃತದ ಕೊಡವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಂದ್ರನ ಮಗ ಅದನ್ನು ತೆಗೆದುಕೊಂಡು 12 ದಿನಗಳ ಕಾಲ ದಾನವರಿಂದ ಅದನ್ನು ತಪ್ಪಿಸ್ಕೊಂಡು ಓಡಿದ. ಅದು ಆ ಅಮೃತದ ಬಿಂದುಗಳು ಕೆಳಗೆ 4 ಕಡೆ ಚೆಲ್ಲಿದ್ವು ಅಂತ ಹೇಳ್ತಾರೆ. ಅದು ಮೊದಲನೇ ಪಾಯಿಂಟ್ ಇಸ್ ಹರಿದ್ವಾರ. ಗಂಗೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ಹರಿದ್ವಾರ, ಗಂಗೆಯ ತಟ. ನಂತರ ಗಂಗಾ, ಯಮುನಾ ಮತ್ತು ಸರಸ್ವತಿ, ಅಂದರೆ ಗುಪ್ತ ನದಿ ಸರಸ್ವತಿ ಏನಿದೆ ಅದರ ಸಂಗಮ ಪ್ರಯಾಗ. ಅದಾದಮೇಲೆ ಕ್ಷಿಪ್ರಾ ನದಿ ಇರ್ತಕ್ಕಂಥ ಉಜ್ಜಯಿನಿ. ಅದಾದಮೇಲೆ ನಾಸಿಕದ ಹತ್ತಿರ ತ್ರಂಬಕೇಶ್ವರ ಏನು ಜ್ಯೋತಿರ್ಲಿಂಗ ಇದೆ, ಅಲ್ಲಿ ಗೋದಾವರಿ ನದಿ. ಈ 4 ಕಡೆ ಆ ಒಂದು ಅಮೃತದ ಬಿಂದುಗಳು ಚೆಲ್ಲಿದ್ವು. ಅಲ್ಲಿಂದ ಮಕರ ರಾಶಿ, ಕುಂಭರಾಶಿ, ಸಿಂಹರಾಶಿಯ ಸಂದರ್ಭದಲ್ಲಿ ಜುಪಿಟರ್, ಗುರು, ಸೂರ್ಯ ಮತ್ತು ಚಂದ್ರನ ಈ ಖಗೋಳದ ಆಧಾರದ ಮೇಲೆ ಆ ದಿನ ಸ್ನಾನ ಮಾಡಿದರೆ ನದಿಗಳಲ್ಲಿ ಪಾಪ ಪರಿಹಾರ ಆಗುತ್ತೆ ಅನ್ನುವ ಕಲ್ಪನೆ. ಆ ಕಾರಣದಿಂದ ಈ ಒಂದು ಮಹಾಕುಂಭ ಸ್ನಾನದ, ಮಾಘ ಸ್ನಾನ, ಸಿಂಹಸ್ಥ ಸ್ನಾನ, ಇದರ ಒಂದು ಕಲ್ಪನೆ ಶುರುವಾಯಿತು ಅನ್ನೋದನ್ನು ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.